ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಮಗೆ ಕೆಲವೊಂದು ಎಲೆಕ್ಟ್ರಾನಿಕ್ಸ್ ಕಂಪೋನೆಂಟ್ಸ್ಗಳನ್ನುವಂಥದ್ದು ಸಿಗಲ್ಲ. ಆವಾಗ ನಾವು ಹಳೆಯ ಸರ್ಕ್ಯೂಟ್ ಬೋರ್ಡಿಂದ ಅದನ್ನ ಡಿಸೋಲ್ಡರ್ ಮಾಡಬೇಕಾಗತ್ತೆ. ಆದರೆ ಕೆಲವೊಮ್ಮೆ ನಮ್ಮ ಕಂಪೋನೆಂಟ್ಸ್ಗಳನ್ನು ಈಸಿಯಾಗಿ ಡಿಸೋಲ್ಡರ್ ಮಾಡಲಿಕ್ಕೆ ಆಗಲ್ಲ. ಅದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ, ಹೇಗೆ ಒಂದು ಹಳೆಯ ಕಂಪೋನೆಂಟ್ಸ್ಗಳನ್ನು ನೀವು ಡಿಸೋಲ್ಡರ್ ಮಾಡ್ಬೋದು ಅಂತ. ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನೀವು ಡಿಸೋಲ್ಡರ್ ಮಾಡಬೇಕಾದ್ರೆ ಒಂದು ಶೋಲ್ಡರ್ ಗನ್ ಬೇಕಾಗುತ್ತೆ ನಿಮಗೆ. ಅದೇ ರೀತಿ ನಿಮಗೆ ಒಂದು ಕ್ಲಿಪ್ ಅಥವಾ ಏನಾದರೂ ಸ್ಟ್ಯಾಂಡ್ ಬೇಕಾಗುತ್ತೆ. ಅದಕ್ಕೆ ನಿಮ್ಮ PCB ಅನ್ನ ಈ ರೀತಿ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ, ಅದು ಮೂವ್ ಆಗದೆ ಇರೋ ರೀತಿ. ಅದೇ ರೀತಿ ಮೊದಲನೇದಾಗಿ ಫಸ್ಟ್ ಡಿಸೋಲ್ಡರಿಂಗ್ ಮೆಥಡ್ಗೆ ಬಂದರೆ ತುಂಬಾ ಸಿಂಪಲ್ ಮೆಥಡ್ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮ ಶೋಲ್ಡರಿಂಗ್ ಅನ್ನು ಹೀಟ್ ಮಾಡಿ, ಅದು ಮ್ಯಾಕ್ಸಿಮಮ್ ಹೀಟ್ ರೇಂಜ್ಗೆ ರೀಚ್ ಆದ ನಂತರ ತುಂಬಾ ಸಿಂಪಲ್, ಜಸ್ಟ್ ಇನ್ನೊಂದು ಯಾವುದಾದ್ರೂ ಒಂದು ಟ್ವಿಸರ್ನ ಹಿಡ್ಕೊಂಡು ನಿಮ್ಮ ಕಾಂಪೋನೆಂಟ್ನ ಈ ರೀತಿ ಹೋಲ್ಡ್ ಮಾಡಿ ಮೇಲ್ಗಡೆಯಿಂದ ಹೀಟ್ ಮಾಡಿ ಅದು ರಿಮೂವ್ ಆಗುತ್ತೆ ಸ್ನೇಹಿತರೆ. ಇದು ಕೆಲವೊಂದು ಕಾಂಪೋನೆಂಟ್ಸ್ಗಳಿಗೆ ತುಂಬಾ ಈಸಿಯಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ, ಬಟ್ ಎಲ್ಲ ಒಂದು ಕಾಂಪೋನೆಂಟ್ಸ್ಗಳಿಗೆ ಇದು ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಟ್ವಿಸರ್ ಇಲ್ಲ ಅಂದ್ರೆ ಜಸ್ಟ್ ನೀವು ಹ್ಯಾಂಡಲ್ಲಿ ಕೂಡ ಇದನ್ನ ಹ್ಯಾಂಡಲ್ ಮಾಡಬಹುದು. ಈ ರೀತಿ ನೀವು ಇದನ್ನ ಡಿಸೋಲ್ಡರ್ ಮಾಡಬಹುದು ಸ್ನೇಹಿತರೆ. ಇದೊಂದು ತುಂಬಾ ಸಿಂಪಲ್ ಮೆಥಡ್. ಇದೇ ರೀತಿ ನೀವು ಡಿಸೋಲ್ಡರ್ ಮಾಡಬೇಕಾದ್ರೂ ನಿಮ್ಮ ಸೋಲ್ಡರಿಂಗ್ ಅನ್ನು ಟಿಪ್ ಅನ್ನ ನೀವು ಕ್ಲೀನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪ್ರತಿ ಸರಿ. ಅದೇ ರೀತಿ ಈ ರೀತಿ ಒಂದು ಸಿಂಪಲ್ ಮೆಥಡ್ ಆದ ನಂತರ ನೆಕ್ಸ್ಟ್ ಬರುತ್ತೆ ಬೇರೆ ಆಪ್ಷನ್ಗಳು. ಮೊದಲನೇದಾಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂತದ್ದು ಈ ಒಂದು ಡಿಸೋಲ್ಡರಿಂಗ್ ಪಂಪ್ ಅನ್ನ. ಇದನ್ನ ಯೂಸ್ ಮಾಡುವಂತದ್ದು ತುಂಬಾ ಈಸಿ ಸ್ನೇಹಿತರೆ. ಸಿಂಪಲ್, ಈ ರೀತಿ ಇದನ್ನ ಪುಷ್ ಮಾಡಿ, ಅದೇ ರೀತಿ ನೆಕ್ಸ್ಟ್ ಈ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಇದು ಒಂದು ಏರ್ ಅನ್ನ ಸಕ್ ಮಾಡುತ್ತೆ. ಇದರ ಮುಖಾಂತರ ನಿಮ್ಮ ಲೆಡ್ ಅನ್ನುವಂಥದ್ದು ರಿಮೂವ್ ಆಗುತ್ತೆ. ನೀವು ನೋಡಬಹುದು, ಈ ರೀತಿ ಪ್ರೆಸ್ ಮಾಡಿ ನಂತರ ನಿಮ್ಮ ಶೋಲ್ಡರ್ ಗನ್ ಅನ್ನು ನೀವು ಯಾವ ಕಂಪೋನೆಂಟ್ ನ ರಿಮೂವ್ ಮಾಡ್ತಾ ಇದ್ದೀರಾ ಆ ಒಂದು ಕಂಪೋನೆಂಟ್ ನ ಪ್ಯಾಡ್ ಅನ್ನ ಹೀಟ್ ಮಾಡಿ, ಆ ಒಂದು ಪ್ಯಾಡ್ ಮೆಲ್ಟ್ ಆದ ತಕ್ಷಣ ಈ ಒಂದು ಶೋಲ್ಡರಿಂಗ್ ಪಂಪ್ ನ ಈ ರೀತಿ ಇದರ ಮೇಲೆ ಫಿಕ್ಸ್ ಮಾಡಿ ಜಸ್ಟ್ ಪ್ರೆಸ್ ಮಾಡಿ. ಇದರಿಂದ ನಿಮ್ಮ ಒಂದು ಶೋಲ್ಡರಿಂಗ್ ಪಂಪ್ ಅನ್ನುವಂಥದ್ದು ಆ ಒಂದು ಲೆಡ್ ಅನ್ನ ಸಕ್ ಮಾಡ್ಕೊಳ್ಳುತ್ತೆ. ಇದು ಕೂಡ ಅಷ್ಟೊಂದು ಎಫಿಷಿಯಂಟ್ ಮೆಥಡ್ ಅಲ್ಲ ಸ್ನೇಹಿತರೆ, ಎಲ್ಲ ಕಡೆ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ನೀವು ನೋಡ್ತಾ ಇರಬಹುದು ಸ್ನೇಹಿತರೆ, ಈ ಒಂದು ಕಾಂಪೋನೆಂಟ್ ಅನ್ನುವಂಥದ್ದು ಈಸಿಯಾಗಿ ರಿಮೂವ್ ಆಗಿದೆ. ಇದು ಈ ಒಂದು ಡಿಸೋಲ್ಡರಿಂಗ್ ಪಂಪ್ ಅನ್ನ ಯೂಸ್ ಮಾಡಿ ನಾವು ಡಿಸೋಲ್ಡರ್ ಮಾಡುವಂಥದ್ದು ಸ್ನೇಹಿತರೆ. ಇದು ಸೆಕೆಂಡ್ ಮೆಥಡ್. ನೆಕ್ಸ್ಟ್ ಮೆಥಡ್ಗೆ ಬಂದ್ರೆ ನಿಮಗೆ ಆಫ್ಲೈನ್ ಸ್ಟೋರ್ ಅಲ್ಲಿ ಅಥವಾ ನಿಮ್ಮ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ. ಸೋಲ್ಡರಿಂಗ್ ವಿಕ್ ಅಂತ ಸಿಗುತ್ತೆ, ಡಿಸೋಲ್ಡರಿಂಗ್ ವಿಕ್ ಅಂತ ಈ ರೀತಿ ಕಾಣುತ್ತೆ ಸ್ನೇಹಿತರೆ. ಆ ಒಂದು ಸೋಲ್ಡರಿಂಗ್ ಅಥವಾ ಡಿಸೋಲ್ಡರಿಂಗ್ ವಿಕ್ ಅನ್ನ ಯೂಸ್ ಮಾಡಿ ನೀವು ನಿಮ್ಮ ಕಾಂಪೋನೆಂಟ್ಸ್ ಗಳನ್ನ ಡಿಸೋಲ್ಡರ್ ಮಾಡಬಹುದು. ಅದಕ್ಕಿಂತ ಸಿಂಪಲ್ ಆಗಿ ಕೆಲವೊಂದು ಎಕ್ಸ್ಟ್ರಾ ಟಿಪ್ಸ್ ಗಳನ್ನ ಕೊಡ್ತೀನಿ. ಅಂದ್ರೆ ಈ ರೀತಿ ನೀವು ಒಂದು ಕಾಪರ್ ವೈರ್ ನ, ಹೈ ಗೇಜ್ ಕಾಪರ್ ವೈರ್ ನ ಈ ರೀತಿ ತಗೊಂಡು ಇದನ್ನ ಕೂಡ ನೀವು ಶೋಲ್ಡರಿಂಗ್ ವಿಕ್ ರೀತಿ ಯೂಸ್ ಮಾಡಬಹುದು ಸ್ನೇಹಿತರೆ. ನಾನು ನಿಮಗೆ ಈ ಒಂದು ಇಮೇಜ್ ಅಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಶೋಲ್ಡರಿಂಗ್ ವಿಕ್ ಆಗಿ ಯೂಸ್ ಮಾಡಬಹುದು. ಬಟ್ ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗಲ್ಲ. ನಿಮಗೆ ಪ್ರೊಫೆಷನಲ್ ಆಗಿ ಡಿಸೋಲ್ಡರಿಂಗ್ ಮಾಡಬೇಕಂದ್ರೆ ನಾನು ರೆಕಮೆಂಡ್ ಮಾಡುವಂತದ್ದು ಈ ಒಂದು ಶೋಲ್ಡರಿಂಗ್ ವಿಕ್ ಅನ್ನ ಸ್ನೇಹಿತರೆ. ತುಂಬಾ ಚೀಪ್ ಆಗಿ ಸಿಗುತ್ತೆ, ಆದ್ರೆ ಬೈ ಮಾಡಿ. ಈ ಒಂದು ಕಾಪರ್ ವೈರ್ ನ ಈ ರೀತಿ ಇಟ್ಟು ನೀವು ಈ ಒಂದು ಕಾಪರ್ ವೈರ್ ನ ಹೀಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಬಟ್ ಪ್ರತಿ ಸಲ ವರ್ಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಒಂದು ವೈರ್ ಅನ್ನುವಂಥದ್ದು ನಿಮ್ಮ ಕಾಂಪೋನೆಂಟ್ಸ್ ನಲ್ಲಿರುವ ಲೆಡ್ ಅನ್ನ ಸಕ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಡಿಸೋಲ್ಡರ್ ಮಾಡುವಂಥದ್ದು ತುಂಬಾ ಕಷ್ಟ ಸ್ನೇಹಿತರೆ, ಅಷ್ಟೊಂದು ಈಸಿಯಾಗಿ ಬರಲ್ಲ. ಅದೇ ರೀತಿ ಈ ಒಂದು ಕಾಪರ್ ವೈರ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಮೊದಲನೇದಾಗಿ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಏನಾದರೂ ಈ ರೀತಿಯ ಒಂದು ಶೈನ್ ಪೇಪರ್ ನ ಯೂಸ್ ಮಾಡಿ ಇದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡಿದ ನಂತರನೇ ಇದು ನಿಮ್ಮ ಲೆಡ್ ಅನ್ನ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಂತರ ಈ ಒಂದು ಇದನ್ನ ಯೂಸ್ ಮಾಡಿ ನೀವು ಈಸಿಯಾಗಿ ಡಿಸೋಲ್ಡರ್ ಮಾಡಬಹುದು. ಈಸಿಯಾಗಿ ಅಲ್ಲ, ತುಂಬಾ ಟಫ್ ಇರುತ್ತೆ ಈ ಒಂದು ಮೆಥಡ್ ಅನ್ನುವಂಥದ್ದು. ಇದರ ಬದಲಾಗಿ ನೀವು ಡೈರೆಕ್ಟ್ ಆಗಿ ಡಿಸೋಲ್ಡರ್ ಮಾಡಬಹುದು, ಇಲ್ಲ ಈ ರೀತಿ ಒಂದು ಪಂಪ್ ಅನ್ನು ಯೂಸ್ ಮಾಡಬಹುದು. ನಾನು ರೆಕಮೆಂಡ್ ಮಾಡುವಂತದ್ದು ಸೋಲ್ಡರಿಂಗ್ ಅಥವಾ ಡಿಸೋಲ್ಡರಿಂಗ್ ವಿಕ್ ಸ್ನೇಹಿತರೆ.
ಈ ಒಂದು ಡಿಸೋಲ್ಡರಿಂಗ್ ವಿಕ್ನ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಮೆಝಾನ್ ನ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡಬಹುದು. ಇಲ್ಲಾಂದ್ರೆ ನಿಮಗೆ ಲೋಕಲ್ ಸ್ಟೋರ್ ನಲ್ಲಿ ತುಂಬಾ ಕಮ್ಮಿ ಪ್ರೈಸ್ ನಲ್ಲಿ ಈಸಿಯಾಗಿ ಸಿಗುತ್ತೆ, ಅಲ್ಲಿ ಕೂಡ ನೀವು ಬೈ ಮಾಡಬಹುದು. ಸ್ನೇಹಿತರೆ, ಅದೇ ರೀತಿ ನೀವು ಕೆಲವೊಂದು ಕಂಪೋನೆಂಟ್ಸ್ ಗಳನ್ನ ಡಿಸೋಲ್ಡರ್ ಮಾಡಬೇಕಾದ್ರೆ ಈ ರೀತಿ ಸೋಲ್ಡರಿಂಗ್ ಪೇಸ್ಟ್ ಅನ್ನು ಕೂಡ ಯೂಸ್ ಮಾಡಬಹುದು. ಇದು ಸೋಲ್ಡರಿಂಗ್ ಗೆ ಯೂಸ್ ಮಾಡ್ತಾರೆ, ಈಸಿಯಾಗಿ ಸೋಲ್ಡರ್ ಆಗಬೇಕು ಅಂತ. ಅದೇ ರೀತಿ ಕೆಲವೊಂದು ಲೆಡ್ಗಳು ಮೆಲ್ಟ್ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಪೇಸ್ಟ್ ಅನ್ನು ಯೂಸ್ ಮಾಡಿದ್ರೆ ಈಸಿಯಾಗಿ ಮೆಲ್ಟ್ ಆಗುತ್ತೆ ಸ್ನೇಹಿತರೆ. ಇದು ಈ ಒಂದು ಡಿಸೋಲ್ಡರಿಂಗ್ ನ ಕೆಲವೊಂದು ಟ್ರಿಕ್ಗಳು ಸ್ನೇಹಿತರೆ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಗುಡ್ ಬೈ.